ಮೈಸೂರಿನಲ್ಲಿರೋ ಮನೆ ಹೋಮ್ ಟೂರ್ ಮಾಡ್ತಿದ್ದೀವಿ. ಓನರ್ ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ಆಚೆ ಇರೋ ಜಲ್ಲಿಕಲ್ನೆಲ್ಲ ಇವರೇ ತೆಗೆದಾಕಿದ್ದಾರೆ. ಎಷ್ಟೊತ್ತಿಂದ ಮಾಡ್ತಿದ್ದಾರೆ ಅಂಕಲ್? ಮಧ್ಯಾಹ್ನದಿಂದ ಮಾಡ್ತಿದ್ದಾರಾ? ಹೋಮ್ ಟೂರ್ ಕೇಳ್ತಿದ್ರಲ್ಲ, ಮೈಸೂರಿಂದ ಹೋಮ್ ಟೂರ್ ತೋರಿಸ್ತೀವಿ ಬನ್ನಿ. ತೋರಿಸೆ ಹೋಗು. ಆಚೆ ಏನಿದೆ ಗಿಡಗಳು ಹಾಕಿರೋದು ತೋರಿಸ್ತೀಯ ನೋಡಿ. ಇಲ್ಲಿ ಮೈಸೂರಿಗೆ ಬಂದಾಗ ಉಳ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋ ಜಾಗ. ಕಟ್ಸಿರೋರು ಅಲ್ಲೇ ಇದ್ದಾರೆ, ಹೋದ್ರು ಒಳಗಡೆ. ಇದ್ಯಾವ್ಯಾವ ಗಿಡ ಅಂತ ಹೇಳ ನೋಡ್ತೀನಿ. ಅಲ್ಲಿ ಸೇವಂತಿಗೆ ಗಿಡ ಪಕ್ಕದಲ್ಲಿ ಇರೋದು, ಕೆಳಗಿರೋದು. ಯಾಕೆ ಹೂವು ಬಿದ್ದಿದೆಯಲ್ಲ ಅದಕ್ಕೆ? ಅಲ್ಲಲ್ಲ, ಹೂವು ಇಲ್ಲಿ ಬಿದ್ದೈತಲ್ಲಿ ಸೇವಂತಿಗೆದು. ನಡಿ ಆಯ್ತು, ಬೇಗ ಹೇಳು ಯಾವ್ದು ಅಂತ. ಟೊಮೊಟೊ ಗಿಡ, ಅದು ಸರಿಯಾಗಿ ಗೊತ್ತಿಲ್ಲ. ಅದು ಮೆಣಸಿನಕಾಯಿ ಗಿಡ ಅನ್ಸುತ್ತೆ. ಇದು ಸೇವಂತಿಗೆ, ಇದು ಪಪ್ಪಾಯ ಬಾಡೋಗಿದೆ ಇದು. ಇಲ್ಲ ಬರುತ್ತೆ, ಚಿಗುರುತ್ತೆ. ಇದು ಚೆಂಡು ಹೂವು. ಇದು ಕನಕಾಂಬರ ಇರಬೇಕು ಗೊತ್ತಿಲ್ಲ. ಇದು ಚೆಂಡು ಹೂವು. ಸರಿ, ಮನೆ ಕಟ್ಸಿರೋರಿಗೆ ಎಷ್ಟು ಖರ್ಚಾಯ್ತು ಅಂತ ಕೇಳೋಣ. ಮಧ್ಯದಲ್ಲಿ ಸಿಬಿ ಗಿಡ. ಓನರ್ ಮಾತಾಡ್ಸ್ಬಾರೆ. ಓನರ್ ಮಾತಾಡ್ಸ್ಬಾರ. ಓನರ್ ಮಾತಾಡ್ಸೋಣ. ಎಷ್ಟು ಖರ್ಚಾಯ್ತು? ಏನು ಸರ್, ಈ ಜಾಗಕ್ಕೆ ಇಲ್ಲ ಸೆಟ್ಟಿಗೆ? 2 ಲಕ್ಷ ಆಗಿದೆ ಸರ್. 2 ಲಕ್ಷ ಆಗಿದೆ ಸರ್. ಅವನು ನಮ್ಮ ಹತ್ರ ಹೇಳೇ ಇಲ್ಲ 2 ಲಕ್ಷ ಅಂತ. 2 ಲಕ್ಷ ಆಗಿದೆ. 2 ಲಕ್ಷ ಹೇಳೇ ಇಲ್ಲ ನೋಡು. ಇವಾಗ ಹೇಳ್ತಿರೋದು ಇಷ್ಟಕ್ಕೆ 2 ಲಕ್ಷ. ಇಷ್ಟಕ್ಕೆ ಅಲ್ಲ ಸರ್, ಅದು ಇಷ್ಟಕ್ಕೆ 20 ಅಡಿ ಉದ್ದ ಇದೆ. ಅದ್ರಲ್ಲಿ ಒಂದು ರೂಮು, ಬಾತ್ರೂಮು, ಕಿಚನ್, ತೋರಿಸ್ತೀನಿ. ಹೊರಗಡೆ ಕೂತ್ಕೊಳ್ಳಕ್ಕೆ 8 ಅಡಿ ಆಗ್ಲಿಕ್ಕೆ ಪ್ಲಾಟ್ಫಾರ್ಮ್, ಆಮೇಲೆ ನಲ್ಲಿ ಕಲೆಕ್ಷನ್, ಎಲೆಕ್ಟ್ರಿಕ್ ಎಲ್ಲ ಮಾಡಿದೀವಿ. ಎಲೆಕ್ಟ್ರಿಕ್ ನೀವೇ ಮಾಡ್ತೀರಲ್ಲ, ಅದೆಲ್ಲ ದುಡ್ಡೇನಕ್ಕೆ ಲೆಕ್ಕ ಹಾಕೊಂಡ್ರಿ? ಮೆಟೀರಿಯಲ್ ನಮ್ದಿಲ್ವಲ್ಲ ಸರ್, ಫ್ಯಾಕ್ಟ್ರಿ. ಇದೇ ರೂಮು, ಇದೇ ಮಿರರು. ರೂಮು ವಿಶಾಲವಾಗಿದೆ, ಇಬ್ರು ಬಂದ್ರೆ ಆರಾಮಾಗಿ ಉಳ್ಕೋಬಹುದು. ಇಲ್ಲಿ ಟೇಬಲ್ ಎಲ್ಲ ರೆಡಿ ಮಾಡೋರೆ. 2 ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡಿದಾರೆ ನಮ್ಮಪ್ಪ. ದೇವ್ರ ಮನೆ ಇದು. ಬಂದಾಗ ನೀರು ಬೇಕಾಗುತ್ತಲ್ಲ, ಅದಕ್ಕೆ ನೀರು. ಮೊನ್ನೆ ಪೂಜೆ ಮಾಡಿದ್ರು, ನಾವೇ ಇರಲಿಲ್ಲ. ಇದು ಅಡುಗೆ ಮನೆ. ಸ್ಟವ್ ತಂದಿದ್ದೀವಿ. ಗ್ಯಾಸ್ ಇವತ್ತು ತಗೊಬಂದಿರೋದು. ಅವ್ರು ಹಾಸನಿಂದ ಬಂದಿದ್ದಾರೆ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ಇದು ಒಂದು ವಾಶ್ರೂಮ್ ಮತ್ತೆ ಸ್ನಾನದ ಮನೆ. ಮನೆ ಪುಟ್ಟಾಗೇನಿಲ್ಲ, ದೊಡ್ಡದಾಗೆ ಐತೆ. ನಾವು ಮೈಸೂರಿಗೆ ಬಂದಾಗ ಉಳ್ಕೊಳ್ಳೋಕ್ಕೆ ಮಾಡ್ಕೊಂಡಿರೋ ಚಿಕ್ಕದಾದ ಪುಟ್ಟ ಅರಮನೆ. ಇದರಲ್ಲೇ ನೆಮ್ಮದಿ. ಆಚೆ ಎಲ್ಲ ಗಿಡ ಎಲ್ಲ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ. ಸೊ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಏನಾದ್ರು ಮಾಡಿಸ್ತೀರಾ ಅಂದರೆ ಇವ್ರ ನಂಬರ್ ಹಾಕಿರ್ತೀನಿ. ಮೈಸೂರಿನಲ್ಲಿ ಹಾಸನ ಬಿಟ್ಟು ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇ ಇರ್ತಾರೆ. ಎಲೆಕ್ಟ್ರಿಕ್ ಕಾಂಟ್ರಾಕ್ಟು, ಎಲೆಕ್ಟ್ರಿಕ್ ಕೆಲಸ ಇದ್ರೆ ಹೇಳಿ ಇವ್ರಿಗೆ. ಏನಪ್ಪ ಮಾಡ್ಕೊಡ್ತೀರಾ? ಮೈಸೂರಲ್ಲಿ ಇರುತ್ತೆ. ಹೌದೌದು. 2 ಲಕ್ಷ ಖರ್ಚು ಮಾಡ್ಬಿಟ್ಟು ಮಾಡಿದ್ದಾರೆ. ಏನು ಅನ್ನಿಸ್ತಿಲ್ವಾ? ಖುಷಿ ಆಗ್ತೈತೆ. ವಾರಕ್ಕೊಂದ್ಸತಿ ಇಲ್ಲೇ ಇರ್ತಾರೆ, ಇಲ್ಲೇ ಬಂದು ಎಲ್ಲ ನೀಟಾಗಿ ತೊಳಿತಿರ್ತಾರೆ. ಮತ್ತೇನು ಹೇಳ್ತೀರಾ? ಈ ಥರ ನಮಗೂ ಮನೆ ಕಟ್ಟಿಸ್ಕೊಡಿ ಅಂತ ಕೇಳಿದ್ರೆ ನೀವೇ ಕಟ್ಟಿಸ್ಕೊಡ್ತೀರಾ? ಮನೆ ಕಾಂಟ್ರಾಕ್ಟು ತಗೋತಿದ್ದೀರಾ? ಹಾಂ, ನಂಬರ್ ಹಾಕ್ಲಾ ನಿಮ್ಮದು? ನಂಬರ್ ಹಾಕಿದ್ರೆ ಮುಗೀತು. ಮಾತಾಡ್ಸಕ್ಕೆ ಅಂತಾನೆ ಮಾಡ್ತಾರೆ. ಇದೆಲ್ಲ ರೆಡಿಮೇಡ್ ಕಾಂಪೌಂಡ್.
ಸ್ಟಾರ್ಟಿಂಗಲ್ಲಿ ಹಾಕ್ಸಿದ್ದು ಹ್ಞೂ ಆಗ ಸುತ್ತಲೂ ಗಿಡಗಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಡೋರ್ ಹಾಕೊಂಡಿದ್ದೇನೆ. ನೀವೇ ಬಂದು ಎಬ್ಬರಿಸಿದ್ರಿ. ಸುಮ್ಮನೆ ಕೂತಿದ್ವಿ ಅಷ್ಟೇ. ಸೊ ಮನೆ ಹಿಂದೆ ಈ ಥರ ಇದೆ. ಆ ಕಡೆ ದೇವಸ್ಥಾನನೂ ಆಯ್ತು. ಹಾಂ, ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲಿ ಹಿಂಗಿದೆ. ಇಲ್ಲ ಕಾಣಿಸಲ್ಲ ಬಿಡೆ ಕುಳ್ಳಿ, ಮೂರಡಿ ಇರೋರಿಗೆ ಕಾಣಿಸಲ್ಲ ನಡಿ. ಆದ್ರೂ ನಾವು ಲೆಗ್ಬಿಗ್ ನೋಡ್ತೀವಿ ಆಯ್ತಾ. ನೋಡು ಅಲ್ಲೇ ಯಾವ ಗಿಡ ಹೇಳು ಅಲ್ಲಿ ಅದು ಎಲ್ಲ ಇದು ಇದು ಇಲ್ಲ. ಏನು ಹೇಳಿ ನೋಡೇ ಬಿಡ್ತೀನಿ ನಾನು. ಇದಾ? ಇದು ಆರೋಗ್ಯಕ್ಕೆ ಒಳ್ಳೆಯದು, ಬೇವಿನ ಮರ. ಕರೆಕ್ಟು. ಅಯ್ಯೋ ಕಂಡಿಡಿಯಲ್ಲ ಅಂತಾನೆ. ನಾನೇ ನಿಂತರ ದಡ್ಡಿನ. ಅಲ್ಲಿ ಗಸಗಸೆ ಮರ ಆಯ್ತು ನೋಡು. ಅಲ್ಲಿ ನೋಡು ಚಾರ್ಲಿ. ಎಲ್ಲಿ ಈ ಗ್ರೂ ಐತೆ ನೋಡಿ ಗೇಟಲ್ಲಿ. ಈ ಗ್ರೂವಿಂದ ಸ್ಲ್ಯಾಬ್ ಹಾಕಿದ್ರು, ಈ ಗ್ರೂವಿಗೆ ಸ್ಲ್ಯಾಬ್ ಹಾಕಿದ್ರು. ಇವನ್ನ ಕಿತ್ಕೊಂಡ್ಬಿಟ್ಟು ಅಲ್ಲ ಅವ್ರು ಬಿಸ್ಕೆಟ್ ತಿನ್ಕೊಂಡು ಹೋಗ ಅಂದ್ಬಿಟ್ರಿ. ಅವನು ಬಂದಿದ್ದ ಇಲ್ಲಿಗೆ. ಏಯ್ ಚಿನ್ನ ಮತ್ತೆ ಗೇಟ್ ತೆಗೆದ್ರೆ ಬರ್ತಾನೆ. ಹೇಳಿ ಎಷ್ಟು ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚಾಯ್ತು ಅಂತ ಗೊತ್ತಿದ್ರೆ ಏನಕ್ಕೆ ಯಾರು ಕಟ್ಸೋರಿಗೆ ಈಸಿ ಆಗುತ್ತೆ. 30-40 ಈ ತರ ರೆಡಿ ಕಾಂಪೌಂಡ್ ಹಾಕ್ತಾ ಇರ್ತೀನಿ ಅಂದ್ರೆ 1,30,000. ಹಾಂ, ಈ 20-30ಗೆ ಈ ತರ ನಾವು ಮಾಡ್ಕೊಳ್ತೀವಿ. ಅಡಿಗೆ ಮನೆ, ಒಂದು ರೂಮು, ಬಚ್ಚಲ್ ಮನೆ, ಟಾಯ್ಲೆಟ್, ಮುಂದ್ಗಡೆ ಎಲ್ಲ ಸೀಟ್ ಹಾಕೊಂಡು ಪವರ್, ನಲ್ಲಿ ಕಲೆಕ್ಷನ್ ಎಲ್ಲ ತಗೋತೀವಿ ಅಂದ್ರೆ 2,20,000. ಒಟ್ಟಿಗೆ ಹೇಳ್ಬಿಡ್ರತ್ಲ ಮತ್ತೆ ನಲ್ಲಿ ಕಲೆಕ್ಷನ್ಗೆ ತಗೋತೀನಿ ಅಂದ್ರೆ 7-8,000 ದುಡ್ಡು ಕೊಡ್ಬೇಕಲ್ಲ ಅವ್ರಿಗೆ. ಹಂಗೆ ಹೇಳ್ಬೇಕು. ಒಂದೊಂದಾಗಿ ಬಿಡಿಸ್ಬಿಟ್ಟು ಹೇಳ್ಬೇಕು ಯಾವ್ದಕ್ಕೆ ಎಷ್ಟೆಷ್ಟಾಯ್ತು ಅಂತ. ಕಲೆಕ್ಷನ್ ತಗೊಳಕ್ಕೆ 8,000 ಆಗುತ್ತೆ. ಹಾಂ, ಎಲೆಕ್ಟ್ರಿಕಲ್ಗೆ 8,000 ಆಗುತ್ತೆ. ನಾವು ಎಲೆಕ್ಟ್ರಿಕಲ್ ಅಂದ್ರೆ AH, ಗೀಜರ್, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಎಲ್ಲದಕ್ಕೂ ಮಾಡಿದೀವಿ. ಹಾಂ, KB ಸರ್ವಿಸ್ ಸಪ್ರೇಟ್ ಆಗುತ್ತೆ. ಹಾಂ. ಅದಕ್ಕೆ ಎಷ್ಟಾಯ್ತು? ಅದಕ್ಕೆ 20,000 ಆಗುತ್ತೆ. ಮನೆ ಕಟ್ಟಕ್ಕೆ ಎಷ್ಟಾಗುತ್ತೆ? ಮನೆ ಕಟ್ಟಕ್ಕೆ 2 ಲಕ್ಷ. ಬಿಡಿಸಿ ಬಿಡಿಸಿ ಹೇಳ್ಬೇಕು. ಸಿಮೆಂಟ್ ಸಿಮೆಂಟು ಸಿಮೆಂಟ್ ಅದೆಲ್ಲ ಹಾಕಿದೀವಿ. ಸಿಮೆಂಟ್ ನಮ್ದು 20 ಚೀಲ ಸಿಮೆಂಟ್ ಆಗಿದೆ. ಸಿಮೆಂಟ್ ಹಾಕ್ತಲ್ಲ ಕಟ್ಟಕ್ಕಾಗಲ್ಲ. ಜಲ್ಲಿ ಒಂದ್ ಲೋಡು ಟ್ಯಾಕ್ಟ್ರಿಲಿ, ಹಾಂ, ಒಂದ್ ಲೋಡು ಎಂಸಿಂಟ್, ಹಾಂ, ಮತ್ತೆ 20 ಚೀಲ ಸಿಮೆಂಟ್ ಆಗಿದೆ. ಹಾಂ. ಕಟ್ಟೋರಿಗೆ ಸಪ್ರೇಟ್ ಕೂಲಿ 35,000. ಸರಿ, ಮನೆ ಹೇಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸ್ಕೊಡ್ತಾರೆ. ಚೆನ್ನಾಗಿದ್ರೆ ನೋಡ್ಕೊಬಿಡಿ ಕಮೆಂಟ್ಸ್ನ. ಓಹ್, ಏನು ಮಾಡ್ತಿದ್ಯಾ? ಏನು ಬೇಕು? ಬಿಸ್ಕೆಟ್ ಬೇಕಾ ನಿಂಗೆ? ಆಮೇಲೆ ಕೊಡ್ತೀವಿ ನೋಡು. ಓಯ್, ಏನು ಮಾಡ್ತಿದ್ಯಾ? ಸರಿ, ಹೋಮ್ ಟೂರ್ ಕೇಳ್ತಿದ್ರಲ್ಲ, ಮೈಸೂರು ಹೋಮ್ ಟೂರು ಫಸ್ಟ್ ಟೈಮ್ ತೋರಿಸ್ತಿದ್ದೀವಿ. ಆ ಥರ ನೀಟಾಗೆಲ್ಲ ನಮಗೆ ಹೋಮ್ ಟೂರ್ ಇಲ್ಲ, ಮಾಡಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಪುಟ್ಟಾಗಿ ನೀಟಾಗಿ ಚೆನ್ನಾಗಿದೆ. ಓಕೆ, ಫೋಟೋ ತೆಗೆದ್ಬಿಡ್ಲಾ ಒಂದು? ಸರಿ, ಹಾಸನ್ ಮನೆ ಹೋಮ್ ಟೂರ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ಮನೆ ಹೆಂಗಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಮ್ಮಪ್ಪ ಅವರು ಎಷ್ಟು ಒಂದು 2-3 ವಾರ, ಒಂದು ತಿಂಗಳಿಂದ ಇಲ್ಲೇ ಎದ್ದು ಕಟ್ಸಿರೋ ಮನೆ. ಚೆನ್ನಾಗಿದೆ ಬಂದು ಉಳ್ಕೊಳ್ಳೋಕ್ಕೆ. ಅವ್ರು ಇದ್ದಿದ್ದಕ್ಕೆ ಮನೆ ಬೇಗ ಫಿನಿಶ್ ಆಯ್ತು. ಹಾಂ, ಅವ್ರೇನಾದ್ರೂ ಅಲ್ಲೇ ಇದ್ದು ಇಲ್ಲಿ ಕಟ್ಟಿಸ್ತೀನಿ ಅಂತ ಬಿಟ್ಟಿದ್ರೆ ಇವರಿಗೆ ತುಂಬಾ ಲೇಟ್ ಆಗ್ತಿತ್ತು. ಬೇಗ ಮುಗಿಸ್ಕೊಟ್ರು. ನಾವು ಮೈಸೂರಿಗೆ ಬಂದಾಗ ಇಲ್ಲೇ ಉಳ್ಕೊಳ್ಳೋದು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್. ಹಾಸನ್ ಮನೆ ಟೂರ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿರಿ. ಬೇಗ ಮಾಡ್ತೀವಿ. ಹಾಂ, ಸರಿ.